ಶಂಕರ್ ನಾಗ್ ಅವ್ರ ಜೊತೆಗೆ ಅವರ ಡೈರೆಕ್ಷನ್ ನಲ್ಲಿ ಆಕ್ಟ್ ಮಾಡಿದಿರಿ ಅಂದ್ರೆ ವಿ ಹ್ಯಾಡ್ ಎ ಡಿಫ್ರೆಂಟ್ ಬಾಂಡಿಂಗ್. ಆಕ್ಸಿಡೆಂಟ್ ಆಯ್ತಂತೆ ದಾವಣಗೆರೆ ಹತ್ರ. ಒಂದು 3 ತಿಂಗಳು ಬೇಕಾಯ್ತು ನನಗೆ ಟು ಕಮ್ ಔಟ್ ಆಫ್ ದಟ್ ಟ್ರಾಮಾ. ಅವಾಗ ಯಾವುದು ಕುಕ್ಕರಿ ಶೋನೇ ಇರಲಿಲ್ಲ. ಇಂಡಿಯಾಸ್ ಒನ್ ಆಫ್ ದ ಫಸ್ಟ್. ಜನ ಮರ್ತೇ ಹೋದ್ರು ನಾನು ಆಕ್ಟರ್ ಅಂತ, ಇವನು ಅಡಿಗೆವನು ಅನ್ಕೊಂಡ್ಬಿಟ್ರು. ಹಲೋ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದೇನೇ ಇದು ನನ್ನ ನಡೆ ಬರೋ ಆಕ್ಟಿಂಗ್ ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಪ್ರೋಗ್ರಾಮ್ನ. ಒಂದು ಹಂತದಲ್ಲಿ ನಷ್ಟ ಅನುಭವಿಸಿದ್ರಿ ಅಂತ ಕೇಳಿದೆ ಸರ್, ಹೌದಾ? ನಾನು ಸಾಲ ಮಾಡಿ ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ ಎಲ್ಲ ಬಿಟ್ಟು ಬಟ್ ಗಾಡ್ ಈಸ್ ಆನ್ ಮೈ ಸೈಡ್. ಸೊ ಐ ವೆಂಟ್ ಟು ಬಿಗ್ ಬಾಸ್. 50 ದಿವಸ ಇದ್ದೆ. ಆ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೆಂಗೆ ಸಿಕ್ತು ಸರ್? ಐ ಶುಡ್ ಥ್ಯಾಂಕ್ ಮೈ ವೈಫ್. ಸರ್, ಒಂದು ಹಂತದಲ್ಲಿ ನಿಮ್ಮಲ್ಲಿ ಬಹಳ ದೊಡ್ಡ ದೈಹಿಕ ಬದಲಾವಣೆ ಆಯಿತು. 6th ಇಯರ್ ಅಷ್ಟೊತ್ತಿಗೆ 108 kgs ಆಗ್ಬಿಟ್ಟಿದ್ದೆ. ಅವರು ನಿನ್ನನ್ನು ಅಡಿಗೆ ಒಂಥರ ಗುರುತು ಹಿಡಿದ್ರೆ ನೀ ಅದನ್ನೇ ಮಾಡಬೇಕು. ಇವತ್ತಿನ ತನಕ ಸೌಟ್ ಇಡೋಕ್ಕೆ ಆಗಿಲ್ಲ, ಕೆಳಗಡೆ ಕೈಯಲ್ಲೇ ಹೋಗ್ತಾ ಇದೆ. ಶಂಕರ್ ನಾಗ್ ಅವ್ರ ಜೊತೆಗೆ ಅವರ ಡೈರೆಕ್ಷನ್ ನಲ್ಲಿ ಆಕ್ಟ್ ಮಾಡಿದಿರಿ ಅಂದ್ರೆ ಅವ್ರ ಡೈರೆಕ್ಷನಲ್ಲಿ ಮಾಡಿದ ಮಾಲ್ಗುಡಿ ಡೇಸ್ ಒಂದೇ ಅದು. ಬಟ್ ಶಂಕರ್ ನಾಗ್ ಜೊತೆ ಆ್ಯಸ್ ಎ ಕೋ ಆ್ಯಕ್ಟರ್ ಮಾಡಿದ್ದೀನಿ. ನರಸಿಂಹ ಮಾಡಿದ್ದೀನಿ, ಆಮೇಲೆ ಇದು ಮಾಡಿದ್ದೀನಿ, ನಿಗೂಢ ರಹಸ್ಯ, ಹಿಂಗೆ ಒಂದಷ್ಟು ಸಿನಿಮಾಗಳು ಮಾಡಿದೆ. ಬಟ್ ನನ್ನ ಶಂಕರ್ ನಾಗ್ ಇದು ಅಂದರೆ ಅದೇ ವಿ ಹ್ಯಾಡ್ ಎ ಡಿಫ್ರೆಂಟ್ ಬಾಂಡಿಂಗ್. ಕಾಲೇಜ್ ಲೆವೆಲಿಂದ ಅವ್ರು ನೋಡಿದ್ರಲ್ವಾ, ಸೊ ಅದು ಬೇರೆ ಥರನೇ ಬಾಂಡಿಂಗ್ ಇತ್ತು. ಇನ್ಫ್ಯಾಕ್ಟ್ ಯು ವಿಲ್ ಬಿ ಸರ್ಪ್ರೈಸ್ಡ್, ನಾನು ಮದುವೆ ಆಗಿದ್ದು November 9. ಶಂಕರ್ ನಾಗ್ ಹುಟ್ಟಿದಬ್ಬ November 9. ಶಂಕರ್ ನಾಗ್ ವೆಡ್ಡಿಂಗ್ ಆ್ಯನಿವರ್ಸರಿ November 9. ಸೊ ಆ ಲೆವೆಲ್ ತನಕ ಸಿಂಕ್ ಆಗಿತ್ತು ಅದು. ದಟ್ ಡೇ ಸರ್ ವಿಷಯ ಬರುತ್ತೆ, ಆಕ್ಸಿಡೆಂಟ್ ಆಯ್ತಂತೆ ದಾವಣಗೆರೆ ಹತ್ರ. ದ್ಯಾಟ್ ಈಸ್ ಐ ವಾಸ್ ಇನ್ ದಾವಣಗೆರೆ. ಅದಕ್ಕೆ ಹಿಂದಿನ ದಿವಸದ ಕಥೆ ಹೇಳೋದು. ಆಕ್ಸಿಡೆಂಟ್ ಆಗಿದ್ದು ಹರಿಹರದಲ್ಲಿ. ದಾವಣಗೆರೆಯಿಂದ ಆನೆಗುಂದಿ ಅಂತ ಒಂದು ಊರಿದೆ. ದಾವಣಗೆರೆಯಿಂದ ಒಂದು 10 ಕಿಲೋಮೀಟ್ರ್ ಮುಂಚೆ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಅದಕ್ಕೆ ಪ್ರೀವಿಯಸ್ ಈವ್ನಿಂಗು ನಾನು ನಿಗೂಢ ರಹಸ್ಯ ಡಬ್ಬಿಂಗ್ ಮಾಡ್ತಾಯಿದ್ದೆ. ಇವರು ಸಾಂಗ್ನ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಬಂದರು ನಾಗರಾಗೆ. ಆವಾಗ ನನ್ನ ಡಬ್ಬಿಂಗ್ ನಿಲ್ಲಿಸ್ಬಿಟ್ಟು ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ನಾನು ಇಲ್ಲ ಸಾರ್ 9 ಗಂಟೆಗೆ ನಂಗೆ ಬಸ್ ಇದೆ, ನಾನು ಹೋಗ್ಬೇಕು ದಾವಣಗೆರೆಗೆ. ಇರೋ ಒಂದು ಅರ್ಧ ಗಂಟೆ ಮಾಡ್ಕೋತೀನಿ ಸಾರ್. ನಂದೇ ಒಂದು ಅರ್ಧ ಗಂಟೆ ಮುಗಿದೋಗುತ್ತೆ ಸರ್. ಒಂದು ಕೂತ್ಕೊಳ್ಳ ಮಾಡ್ತೀನಿ ನೀನು ಒಳ್ಳೆ ಅಂದ್ಬಿಟ್ಟು ಅವರು ರೆಕಾರ್ಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವೆಲ್ಲ ವೇಟಿಂಗು. ಅವರೆಲ್ಲ ರೆಕಾರ್ಡಿಂಗ್ ಒಂದು 1 hour ಆಯ್ತದು. ರೆಕಾರ್ಡಿಂಗ್ ಮುಗಿಸ್ಕೊಂಡು ಅವ್ರು ಹೊರಟರು. ಆಮೇಲೆ ನಾನು ಡಬ್ಬಿಂಗ್ ಹಿಂಗೆ ಮಾಡಿ ಮುಗಿಸಿ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ನಾನು ದಾವಣಗೆರೆಗೆ ಹೋದೆ. ನಾಗಪ್ರಕಾಶ್ ಅಂತ, ಡಾಕ್ಟರ್ ನಾಗಪ್ರಕಾಶ್ ಅಂತ ದಾವಣಗೆರೆಯಲ್ಲಿದ್ದಾರೆ. ಅವರು ಹೀ ಈಸ್ ಎ ಪ್ರೊಡ್ಯೂಸರ್ ಆಲ್ಸೋ, ಪ್ರೊಡ್ಯೂಸರ್ ಆ್ಯಂಡ್ ಫೈನಾನ್ಷಿಯಲ್. ನೀವು ಯಾವ ಸಿನಿಮಾಗೆ ಸಂಬಂಧಪಟ್ಟಂಗೆ ಹೊರಟಿದ್ದು? ನಾನು ದಾವಣಗೆರೆಯವನು. ಓಕೆ. ಸೊ ಅವ್ರನ್ನ ಮೀಟ್ ಮಾಡಿ ಯಾವುದೋ ಒಂದು ಸಿನಿಮಾ, ಕಾಶಿನಾಥ್ ಅಂತ ಒಬ್ಬ ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ ದಾವಣಗೆರೆಯಲ್ಲಿ. ಅವರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡೋರು. ಅವ್ರ ಜೊತೆ ಒಂದು ಅಪ್ಲಿಕೇಶನ್ ಹಾಕೋದು ಇವೆಲ್ಲ ಇರ್ತದಲ್ಲ ಪ್ರೊಡ್ಯೂಸರ್, ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ನಾನು ಬರ್ತೀನಿ ಸರ್ ದಾವಣಗೆರೆಗೆ ಅಂತೆಲ್ಲ ಹೇಳಿದ್ದೆ. ಹೋಗ್ದೆ ನಾನು. 4 ಗಂಟೆಗೆ ನಾಗಪ್ರಕಾಶ್ ನಮ್ಮ ಮನೆಗೆ ಫೋನ್ ಮಾಡಿದ್ರು. ಬಂದು ಈ ಥರ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ನಾನು ಹೋಗ್ತಾಯಿದ್ದೀನಿ, ನೀ ಬರ್ತೀಯಾ, ಬಾಡಿ ಶಿಫ್ಟ್ ಮಾಡೋಕ್ಕೆ ಹೋಗ್ಬೇಕು, ಬರ್ತೀಯಾ ಅಂತ ಕೇಳಿದ್ರು. ಬರ್ತೀನಿ ಸರ್ ಅಂದೆ. ಅವ್ರು ಬಂದು ನನ್ನನ್ನು ಕರ್ಕೊಂಡು ನಮ್ಮ ಮನೆ ದಾವಣಗೆರೆ ಕಾಟನ್ ಮಿಲ್ ಕಾಲೋನಿ, ಅದು ಬ್ಯಾಂಗ್ಳೂರು ಬಾಂಬೆ ರೋಡೇ, ಅದು ಮೇನ್ ರೋಡೇ, ಅದು NH4 ಸೇಮ್ ರೋಡ್. ಸೊ ಅವ್ರು ನಮ್ಮ ಮನೆ ಪಾಸಾಗಿ ಆನೆಗುಂದಿಗೆ ಹೋಗ್ಬೇಕು. ಸೊ ಅವ್ರು ಬಂದು ನನ್ನ ಕರ್ಕೊಂಡು ವಿ ವೆಂಟ್ ದ ಆಕ್ಸಿಡೆಂಟ್ ಸ್ಪಾಟ್. ಶಂಕರ್ ನಾಗ್ ಅವ್ರ ಬಾಡಿನ ಶಿಫ್ಟ್ ಮಾಡಿ ಚಿಟ್ಗೇರಿ ಹಾಸ್ಪಿಟ್ಲ್ಗೆ ಪೋಸ್ಟ್ ಮಾರ್ಟಮ್ ಶಿಫ್ಟ್ ಮಾಡಿ ಇವ್ರನ್ನ ಅರುಂಧತಿ ನಾಗ್ನ ಆಮೇಲೆ ಮಗಳನ್ನ ಚಿಟ್ಗೇರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿ ಎಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಬಾಡಿ ಕಳಿಸಿದ್ದು.
ಸೊ ಐ ವಾಸ್ ದೇರ್ ಯುನೋ. ನನಗೆ ಭಾಳ ದಿನ ಒಂದು ಗಿಲ್ಟ್ ಕಾಡ್ತು. ನಾನು ಅವತ್ತು ಹಠ ಮಾಡಿ ನಾನು ಡಬ್ಬಿಂಗ್ ಮಾಡಿದ್ಮೇಲೆ ಲೀವ್ ರೆಕಾರ್ಡ್ ಮಾಡಿ ಅಂತ ಹೇಳಿದರೆ 1 hour ಮುಂದಕ್ಕೆ ಹೋಗ್ಬಿಟ್ರದು. 1 hour ಆಗಿದ್ರೆ ಬಹುಶಃ ಯು ವುಡ್ ನಾಟ್ ಆ ಸಮಯ ಕಳೆದು ಹೋಗ್ತಿತ್ತೆ. ಆ ಥರ ಏನೇನೋ ತಲೆಗೆ ತುಂಬ ಒಂದು 3 ತಿಂಗಳು ಬೇಕಾಯ್ತು ನನಗೆ ಟು ಕಮ್ ಔಟ್ ಆಫ್ ದಟ್ ಟ್ರಾಮಾ ಒಂಥರ. ಅಷ್ಟೊತ್ತಿಗೆ ಮದುವೆ ಎಲ್ಲ ಆಗಿತ್ತು ಸರ್? ಹಾಂ, ಮದುವೆ ಆಗಿರಲಿಲ್ಲ. ಮದುವೆ ಆಮೇಲೆ ಆಗಿದ್ದು. ಅದೇ ವರ್ಷ ಮದುವೆ ಆಗಿದ್ದು. ಓಕೆ. ಇದು ನಾವು November 9th, ಐ ಥಿಂಕ್ ಅಕ್ಟೋಬರಲ್ಲಿ ಹಿ ಪಾಸ್ಟ್ ಅವೇ. September 30th ಹಿ ಪಾಸ್ಟ್ ಅವೇ. November 9th ವಾಸ್ ಮೈ ಮ್ಯಾರೇಜ್. ನನ್ನ ಮದುವೆಗೆ ಅನಂತ್ನಾಗ್ ಕೇಮ್. ಅವರು ಹಿ ಕೇಮ್. ಇವತ್ತು ಶಂಕರ್ ಹುಡ್ದ ಬಾ, ಇವತ್ತು ಅವನ ವೆಡ್ಡಿಂಗ್ ಆ್ಯನಿವರ್ಸರಿ, ನಾನು ಐ ಕಡ್ ನಾಟ್ ಮಿಸ್ ಯುವರ್ ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಬಂದೆ ಅಂತ. ಹಿ ಕೇಮ್ ಟು ಮೈ ವೆಡ್ಡಿಂಗ್. ನೀರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರಿ ಸರ್, ಸಕ್ಸಸ್ಫುಲ್ ಆ್ಯಕ್ಟ್ರಾಗಿ ಎಲ್ಲ ಸ್ಮೂತಾಗಿ ಕೂಲಾಗಿ ನಡೀತಾ ಇತ್ತು. ಈ ಗ್ಯಾಪಲ್ಲಿ ನೀವು ಸಿನಿಮಾ ಪ್ರೊಡಕ್ಷನ್ಗೆ ಏನಾದರೂ ಬಂದರೆ? ಸಿನಿಮಾ ನಾನು ಪ್ರೊಡಕ್ಷನ್ ಮಾಡಲಿಲ್ಲ, ನಾನು ಡೈರೆಕ್ಟ್ ಮಾಡಿದೆ ಒಂದು ಸಿನಿಮಾ. ಪ್ರೀತಿಯಲ್ಲಿ ಇರೋ ಸುಖ ಅಂತ ಒಂದು ಸಿನಿಮಾ ಮಾಡಿದೆ. ರಮೇಶ್ ಅರವಿಂದ್ ವಾಸ್ ದ ಹೀರೋ, ರುಚಿತಾ ಪ್ರಸಾದ್ ಅಂಥೇಳಿ ಹೀರೋಯಿನ್. ಸೊ ಒಂದು ಕಾಮಿಡಿ ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಮಾಡಿದೆ. ಅದು ಸುಮಾರು 90% ಮುಗೀತು ಸಿನಿಮಾ. ಒಂದು ಹಾಡುಗಳ ಬ್ಯಾಲೆನ್ಸ್ ಇತ್ತು, 4 ಹಾಡು. ಆಮೇಲೆ ಕ್ಲೈಮ್ಯಾಕ್ಸು, ಪ್ರೀ ಕ್ಲೈಮ್ಯಾಕ್ಸ್ ಸೀನು ಬ್ಯಾಲೆನ್ಸ್ ಇತ್ತು. ಸಮಥಿಂಗ್ ವೆಂಟ್ ರಾಂಗ್. ನಮ್ಮ ಪ್ರೊಡ್ಯೂಸರ್ಗೂ ಫೈನಾನ್ಷಿಯರ್ಗೂ ಒಂದು ಜಗಳ ಸ್ಟಾರ್ಟಾಗಿ ಸಿನಿಮಾ ನಿಂತೋಯ್ತು. ಆಮೇಲೆ ಅದು ಇಟ್ ಡಿಡ್ ನಾಟ್ ಟೇಕ್ ಆಫ್. ನಾನು ಇದು ಒನ್ಸ್ ಬಿಟನ್ ಟ್ವೈಸ್ ಶೈ ಅಂತಾರಲ್ವ, ಇನ್ನು ನಾವು ಇದು ನಮ್ಮದಲ್ಲ, ಇದು ಕಪ್ ಆಫ್ ಟೀ, ಸಿನಿಮಾ ನಮ್ಮ ಕಪ್ ಆಫ್ ಟೀ ಅಲ್ಲ ಅಂತ ಡಿಸೈಡ್ ಮಾಡಿ ಐ ಡಿಸೈಡ್ ಟು ಟೇಕ್ ಟೆಲಿವಿಷನ್ ಸೀರಿಯಸ್ಲಿ. ಸೊ ಐ ಸ್ಟಾರ್ಟೆಡ್ ಡೈರೆಕ್ಟಿಂಗ್ ಫಾರ್ ಟೆಲಿವಿಷನ್, ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಫಾರ್ ಟೆಲಿವಿಷನ್. ಅಲ್ಲಿವರೆಗೂ ಪ್ರೊಡ್ಯೂಸರ್ ಆಗಿರೋ ಫೈನಲ್ ಕಟ್ ಪ್ರೊಡಕ್ಷನ್, ಬರೀ ಡೈರೆಕ್ಷನ್ ಮಾಡ್ತಿದ್ದೆ. ಆಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಆಚೆಗೆ ಸ್ಟಿಲ್ ಇನ್ ಟೆಲಿವಿಷನ್. ಮೊದಲು ಪಾಪ ಪಾಂಡು. ಹಾಂ, ಅದಕ್ಕೆ ಮುಂಚೆ ದೂರದರ್ಶನಕ್ಕೆ ಮಾಡಿದೆ ನಾನು, ಪ್ರೊಡಕ್ಷನ್ಸ್ ಮಾಡಿದೆ. ಫೈನಲ್ ಕಟ್ ಮಾಡಿದಾಗ ಪಾಪ ಪಾಂಡುಗಿಂತ ಮುಂಚೆ ಈ ಟಿ ವಿಗೆ ಸೂರ್ಯ ಶಿಕಾರಿ ಅಂತ ಮಾಡಿದೆ. ಈ ಟಿ ವಿಯಲ್ಲಿ ಟೆಲಿಕಾಸ್ಟ್ ಆದಂಥ ಮೊದಲನೇ ಧಾರಾವಾಹಿ ಸೂರ್ಯ ಶಿಕಾರಿ. ಅದನ್ನು ನಾನು ಡೈರೆಕ್ಟ್ ಮಾಡಿದೆ. ಇಟ್ ವಾಸ್ ಅ ಡಿಟೆಕ್ಟಿವ್ ಸೀರಿಯಲ್. 50 ಎಪಿಸೋಡ್ ಏನೋ ಮಾಡಿದೆ ನಾನು ಅದನ್ನು. ಸೊ ಅದಾದಮೇಲೆ ಪಾಪ ಪಾಂಡು ಮಾಡಿದ್ದು. ಅದಾದಮೇಲೆ ಈ ಟಿ ವಿನವರು ಕಾಮಿಡಿ ಸೀರಿಯಲ್ ಮಾಡ್ತೀಯಾ ಅಂಥೇಳಿ, ಡೈಲಿ ಮಾಡ್ತೀನಿ ಅಂಥೇಳಿ, ಹಂಗೆ ಪಾಪ ಪಾಂಡು ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ನೀವು 92 ಅಲ್ಲಲ್ವ ಸರ್ ಮೊದಲ ಕುಕ್ಕರಿ ಶೋ ನಳಪಾಕ? 92 ಚಂದನ ಇದಕ್ಕೆ ಡಿಡಿಗೆ ಅವಾಗ ಯಾವುದು ಕುಕ್ಕರಿ ಶೋನೇ ಇರಲಿಲ್ಲ. ಇಂಡಿಯಾಸ್ ಒನ್ ಆಫ್ ದ ಫಸ್ಟ್ ಅನ್ನೋ ಥರ, ಅಂದರೆ ಶೋನೇ ಇರಲಿಲ್ಲ. ಯಾರಿಗೂ ಅದು ಐಡಿಯಾನೇ ಇರಲಿಲ್ಲ. ನಾವು ಒಂದು ಸೆಟ್ ಹಾಕ್ಬಿಟ್ಟು ಶೂಟ್ ಮಾಡಿದ್ದು. ಶಶಿಧರಡಪ್ಪ ಸೆಟ್ ಹಾಕ್ಕೊಟ್ಟಿದ್ರು ನನಗೆ, ಅಡುಗೆ ಮನೆ ಸೆಟ್ಟು. ಅಲ್ಲಿಂದ ಜನ ಮರ್ತೋಗ್ಬಿಟ್ರು ನಾನು ಆ್ಯಕ್ಟ್ರ್ ಅಂತ. ದೇ ಥಾಟ್ ಐ ಆಮ್ ಅ ಕುಕ್. ಎಸ್. ಬಟ್ ನಿಮ್ಗೆ ಯಾಕೆ ಬಂತು ಸರ್ ಅಡುಗೆ? ಇದು ಹೆಸರಲ್ಲಿ ಸಿಹಿ ಇದೆ ಅಂತ ಏನೋ ಅದು ಮಾಡ್ಬಿಡೋದು? ಇಲ್ಲ, ಅದು ಹೆಂಗೆ ಅಂದರೆ, ನಾನು ಒಂದು ದಿವಸ ರೇಡಿಯೋ ಕೇಳ್ತಾ ಇದ್ದೆ. ನಮ್ಮನ್ನೊಂದು ಹಳೇ ರೇಡಿಯೋ ಇತ್ತು. ಅದನ್ನ ಇದರೊಳಗೆ ಬೆಂಗಳೂರು ಆಕಾಶವಾಣಿಯಲ್ಲಿ ಅಡಿಗೆ ಕಾರ್ಯಕ್ರಮ ಬಂತು. ಇವತ್ತು ಬಿಸಿಬೇಳೆ ಬಾತ್ ಮಾಡುವುದನ್ನು ಹೇಳಿಕೊಡ್ತಾರೆ, ನಮ್ಮೊಂದಿಗಿದ್ದಾರೆ ಅಂತ ಯಾರೋ ಸಮ್ ಲೇಡಿ ಅವರು ಮೊದಲು ಪುಡಿಯನ್ನು ಮಾಡ್ಕೋಬೇಕು ಅಂದ್ಬಿಟ್ಟು ಅವರೆಲ್ಲ ಹೇಳಿದ್ರು. ನಾನು ಇದನ್ನು ವಿಷುವಲ್ ತೋರಿಸ್ಬೇಕಲ್ವಾ, ಇದನ್ನು ಈ ಕೇಳ್ಕೊಂಡು ಏನು ಮಾಡೋದು, ಇದು ರೆಕಾರ್ಡ್ ಆಗೋದಿಲ್ಲ ಇದು ಅಂತ ಆವಾಗ ಫ್ಲ್ಯಾಶ್ ಆಯಿತು. ಯಾರು ಮಾಡಿಲ್ಲ, ಇದನ್ನು ಮಾಡಬೇಕು ಅಂತ. ಹೆಂಗೆ ಮಾಡೋದು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಮದುವೆ ಮನೆಯಲ್ಲಿ 3 ಕ್ಯಾಮ್ರಾ 4 ಕ್ಯಾಮ್ರಾ ಇಟ್ಕೊಂಡು ಅಲ್ಲೇನೋ ಎಡಿಟ್ ಮಾಡಿಕೊಂಡು ರೆಕಾರ್ಡ್ ಮಾಡೋರಲ್ಲ, ಅವ್ರನ್ನ ಹಿಡ್ದೆ. ಸೊ ಈ ಥರ 3 ಕ್ಯಾಮ್ರಾ ಇಟ್ಕೊಂಡ್ರೆ ನೀ ಎಡಿಟ್ ಮಾಡಿಕೊಡ್ತೀಯಾ ಆನ್ಲೈನ್ ಥರ, ಅಂದರೆ ಆನ್ಲೈನ್ ಅನ್ನೋ ಪದಾನೂ ಗೊತ್ತಿಲ್ಲ. ಸರಿ, ಮಾಡ್ತೀವಿ ಸರ್. ಸರಿ, ಶಶಿಧರ್ ಅಡಪನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಸೆಟ್ ಹಾಕ್ಸಿ ಕಂಠೀರವ ಸ್ಟುಡಿಯೋದಲ್ಲಿ ಅಡುಗೆ ಮಾಡಿಬಿಟ್ಟೆ. ಎಲ್ಲಿಗೆ ಏನು ಅಂತಿಲ್ಲ, ದೂರದರ್ಶನ್ಗೆ. ಸೊ ಮಾಡಿದ್ದು.
ಅದು ಸಿಕ್ಕಾಪಟ್ಟೆ ಕ್ಲಿಕ್ ಆಗೋಯ್ತು. ಜನ ಮರ್ತೇ ಹೋದ್ರು ನಾನು ಆ್ಯಕ್ಟ್ರು ಅಂತ, ಇವನು ಅಡುಗೆವನು ಅಂದ್ಕೊಂಬಿಟ್ರು. ಮೊದಲೆಲ್ಲ ಮದುವೆ ಮನೆಗೆ ಹೋದರೆ ಆ ಸಿನಿಮಾಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಅನ್ನೋರು, ಇವಾಗ ಅದೇನ್ರಿ ನೀವು ಬೇರೆ ಥರನೇ ಮಾಡ್ತೀರಾ ಬೋರ್ಡ್ ಉಪ್ಪಿಟ್ಟು ಅಂತ, ಅದನ್ನು ನಮ್ಮಲ್ಲಿ ಮಾಡಿದೆ ಇವಾಗ ಎಲ್ಲ ನಮ್ಮ ಯಜಮಾನ್ರು ಬೋರ್ಡ್ ಉಪ್ಪಿಟ್ಟೆ ಮಾಡು ಅಂತಾರೆ ಅಂತೆಲ್ಲ. ಇದೇನೇ ಇದು ನನ್ನ ನಡೆ ಬರೋ ಆ್ಯಕ್ಟಿಂಗ್ ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಪ್ರೋಗ್ರಾಮ್. ಕರೆಕ್ಟ್. ಆ ಪ್ರೋಗ್ರಾಮ್ಗೆ ನಾನು ಕಂಠೀರವ ಸ್ಟುಡಿಯೋಲ್ಲಿ ಮಾಡ್ತಿದ್ನಲ್ಲ, ಪಕ್ಕದಲ್ಲಿ ಸಿನಿಮಾ ಶೂಟಿಂಗ್ಗಳೆಲ್ಲ ನಡೆಯೋದು. ಸೊ ಅಲ್ಲಿ ಯಾರು ಆರ್ಟಿಸ್ಟ್ ಬರ್ತಾರೋ ಬಾಮ್ಮ ಟೇಸ್ಟ್ ಮಾಡು ಬಾ ಅಂತ ಅವ್ರು ಕರ್ಕೊಂಬರೋದು, ನಾವು ಮಾಡಿದ ಅಡುಗೆನ ಅವ್ರಿಗೆ ಕೊಡೋದು, ಅವ್ರು ತಿಂದ್ಬಿಟ್ಟು ಚೆನ್ನಾಗಿದೆ ಅಂತೇಳಿ ಅದನ್ನು ಶೂಟ್ ಮಾಡ್ಕೊಂಬಿಡೋದು, ಅದು ಎಡಿಟ್ ಮಾಡಿ ಹಾಕೋದು. ಹಿಂಗೆ ಮಾಡ್ತಾಯಿದ್ದೆ. ಸೆಲೆಬ್ರಿಟಿ ಎಂಟ್ರಿನೂ ಆಯಿತು. ಸೆಲೆಬ್ರಿಟಿ ಎಂಟ್ರಿ ಇತ್ತು, ಅವೆಲ್ಲ ನಮ್ಮ ತಲೆಯಲ್ಲಿ ಅವೆಲ್ಲ ಇಲ್ಲ. ಏನಂದರೆ ಮಜಾ ಇರುತ್ತೆ ನಮ್ಮ ಆರ್ಟಿಸ್ಟ್ಗಳಿಗೆ ಮಾಡಿಕೊಟ್ರೆ ಅಂತ. ಆ ಟೈಮಲ್ಲಿ ನಾವು ಒಂದು ಹೀರೋಯಿನ್ ಬಂದಳು, ಆಕೆಗೆ ಬಾಮ್ಮ ಒಂದು ಟೇಸ್ಟ್ ಮಾಡು ಬಂದು ಟೇಸ್ಟ್ ಮಾಡಿದ್ಲು. ಟೇಸ್ಟ್ ಮಾಡಿಬಿಟ್ಟು ನಾನು ಗೋಬಿ ಮಂಚೂರಿ ಮಾಡಿದ್ದೆ. ಅಲ್ಲಿವರೆಗೂ ಯಾರಿಗೂ ಗೋಬಿ ಮಂಚೂರಿ ಅಂದರೆ ಗೊತ್ತಿರಲಿಲ್ಲ. ನಾನು ಯಾವುದೋ ಮನೇಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮನೆಯವ್ರು ಮಾಡಿಕೊಟ್ಟಿದ್ರು, ಅವ್ರ ಹತ್ರ ಕಲ್ತ್ಕೊಂಬಿಟ್ಟು ನಾನು ಅದನ್ನು ಮಾಡಿ ಅದನ್ನು ತೋರಿಸ್ಬೇಕು ಅಂತ ಗೋಬಿ ಮಂಚೂರಿ ಮಾಡಿದೆ. ಅದು ಅವಳಿಗೆ ತುಂಬ ಇಷ್ಟ ಆಗ್ಬಿಡ್ತು. ಅವಳು ಏನು ಮಾಡಿದ್ಲು, ಎಲ್ಲರಿಗೂ ಹೇಳ್ಕೊಂಬಂದ್ಲು, ಚಂದ್ರು ಏನು ಚೆನ್ನಾಗಿ ಮಾಡ್ತಾನೆ ಅಂತ. ಇದಾಗಿ ಎಷ್ಟೋ ವರ್ಷ ಆದಮೇಲೆ ನಾನು ಬಿಟ್ಬಿಟ್ಟೆ, ಕಾರ್ಯಕ್ರಮ ಬೇಡ ಇದು ಅಂತ ಡ್ರಾಪ್ ಮಾಡಿಬಿಟ್ಟೆ. ಸೊ ಬೈ 1993 ಎಂಡ್ ಐ ಹ್ಯಾಡ್ ಸ್ಟಾಪ್ಡ್, ಮಾಡೋದು ಬೇಡ ಅಂತ. ಅದಾಗಿ 2006 ಸುವರ್ಣದವರಿಗೆ ಆ ಆರ್ಟಿಸ್ಟು ಸಿಹಿಕೈ ಚಂದ್ರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಅಂತ. ಅಷ್ಟೊಂದು ನಾನು ಸಿಹಿಕೈ ಚಂದ್ರು ಐ ವಾಸ್ ಪಾಪ್ಯುಲರ್. ಪಾಪ ಪಾಂಡು ಮಾಡಿದ್ದೆ, ಸಿಲಿಯಲಲ್ಲಿ ಮಾಡಿದ್ದೆ, ಐ ವಾಸ್ ಪಾಪ್ಯುಲರ್, ಸೂಪರ್ ಡೂಪರ್ ಹಿಟ್ಸ್ ಎಲ್ಲ. ಸೊ ಸೆಲೆಬ್ರಿಟಿ ಶೆಫ್ ಥರ ಆಗುತ್ತೆ ಅಂದ್ಬಿಟ್ಟು ನನ್ನನ್ನು ಕರೆದ್ರು. ವಿನೋದ್ ಅಂತ ಹೇಳಿ, ವಿನೋದ್ ಚಮತ್ ಅಂತ ಸುವರ್ಣದವ್ರು, ಅವ್ರು ಕರೆದ್ಬಿಟ್ಟು ನಿನ್ನ ಅಡುಗೆ ಕಾರ್ಯಕ್ರಮ ಮಾಡಬೇಕು ಅಂದರು. ನಾನೇನು ಚಾನ್ಸ್ ಮಾಡೋದಿಲ್ಲ ಅಂತ. ಇಲ್ಲ ನೀವು ಮಾಡಿ. ನಿಮಗೆ ಗೊತ್ತಿಲ್ಲ ಸರ್, ಜನ ನಾನು ಆ್ಯಕ್ಟ್ರ್ ಅನ್ನೋದು ಮರ್ತೋಗ್ಬಿಟ್ಟು ಅಡುಗೆವನು ಅಂದ್ಕೊಂಬಿಟ್ಟಿದ್ರು, ಭಾಳ ಕಷ್ಟ ಆಗುತ್ತೆ, ಐಡೆಂಟಿಟಿ ಕ್ರೈಸಿಸ್ ಆಗ್ಬಿಡುತ್ತೆ, ಆಗೋದಿಲ್ಲ ಅಂತ. ಇವಾಗೇನೋ ಅದು ಇದು ಮಾಡ್ಕೊಂಡು ಸ್ವಲ್ಪ ಹೆಸರು ಮಾಡಿದ್ದೀನಿ. ಇಲ್ಲ ನೀವು ಮಾಡಿ ಅಂತ ಅವ್ರು ಒಂದೇ ಬಲವು ಅಂತ. ಕೊನೆಗೆ 50 ಎಪಿಸೋಡ್ ಮಾಡ್ತೀನಿ, ಆಮೇಲೆ ನೀವು ಯಾರು ಕೆಲವ್ರಿಗೆ ಮಾಡಿಸ್ಕೊಳ್ಳಿ ಅಂತ ಒಪ್ಕೊಂಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಪಾರ್ಟ್ನರ್ಸು ಫೈನಲ್ ಕಟ್ಟಲ್ಲಿ ಯಾತಕ್ಕೆ ಬಿಡ್ತೀಯ ಒಂದು ಪ್ರೋಗ್ರಾಮ್ನ, ಯಾಕೆ ಬಿಡ್ತೀಯ, ಮಾಡು ಅಂತ. ಆಯಿತು ಅಂದ್ಬಿಟ್ಟು ನಾವೇ ಒಂದು ಸೆಟ್ ಹಾಕಿ ಬೊಂಬಾಟ್ ಭೋಜನ ಶುರು ಮಾಡಿದೆ. ಇವತ್ತಿನ ತನಕ ಸೌಟ್ ಇಡೋಕ್ಕೆ ಆಗಿಲ್ಲ ಕೆಳಗಡೆ, ಕೈಯಲ್ಲೇ ಬೊಂಬಾಟಾಗಿ ಹೋಗ್ತಾ ಇದೆ. ಬೈ ಗಾಡ್ಸ್ ಗ್ರೇಸ್. ನಾನು ಸಿನಿಮಾ ಸೀರಿಯಲಲ್ಲಿ ಏನು ಹೆಸರು ಸಂಪಾದನೆ ಮಾಡಿದ್ನೋ ಅದು ಒಂದು ಕಡೆ ಆದರೆ, ಅಡುಗೆ ಮಾಡಿ ಅಷ್ಟೇ ಹೆಸರು ಒಂದು ಕಡೆ ಸಂಪಾದನೆ ಮಾಡಿದೆ. ಒಂದು ಹಂತದಲ್ಲಿ ನಷ್ಟ ಅನುಭವಿಸಿದ್ರಿ ಅಂತ ಕೇಳಿದೆ ಸರ್, ಹೌದಾ? ಯಾವುದರಲ್ಲದು? ನಾನು ಬೊಂಬಾಟ್ ಭೋಜನ ಅಂತ ಒಂದು ಫುಡ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ. ಅದು ಏನಾಯಿತು, ಫೈನಲ್ ಕಟ್ ಡಿಸಾಲ್ವ್ ಆಗೋಯ್ತು 2016 ಫೈನಲ್ ಕಟ್ ಇಂದ ನಾನು ಕಂಪನಿಯನ್ನು ಹೊರಗೆ ಬರಬೇಕಾದಂಥ ಪರಿಸ್ಥಿತಿ. ಸರ್, ನೀವೇ ಕಟ್ಟಿದ ನಿಮ್ಮ ಕನಸಿನ ಪ್ರಾಡಕ್ಟ್ ಇದು ಫೈನಲ್ ಕಟ್ ಪ್ರೊಡಕ್ಷನ್ಸ್ ಏನಾಯ್ತು ಸರ್ ಅಲ್ಲಿ? ಏನಿಲ್ಲ, ಅದು ನಾವು ಪಾರ್ವತಿ ಪರಮೇಶ್ವರ, ಪಾಂಡುರಂಗ ವಿಟ್ಲ ಅಂತ 2 ಸೀರಿಯಲ್ ಮಾಡ್ತಿದ್ವಿ ಜಿ ಟಿ ವಿಗೆ. ಅದು 2 ಸೀರಿಯಲ್ನ ಒಟ್ಟಿಗೆ ನಿಲ್ಲಿಸ್ಬಿಟ್ರು ಅವರು. ಹೌದು. ನಿಲ್ಲಿಸ್ಬಿಟ್ಟಾಗ ನನಗೆ ಬೇರೆ ಸೀರಿಯಲ್ ಅಪ್ರೂವಲ್ ಸಿಗಲಿಲ್ಲ. ಅಂದರೆ ಅದೇನು ಆಗಿನ ಕಾಲಘಟ್ಟದಲ್ಲಿ ಯಾವುದೇ ಆಫೀಸ್ಗೆ ಹೋದ್ರೂ, ಚಾನಲ್ಗೆ ಹೋದ್ರೂ ಸದ್ಯಕ್ಕೆ ನಮಗೆ ಬೇಡ ಅಂತ. ಅವರೆಲ್ಲ ನಾನು ಕಾಮಿಡಿ ಬಿಟ್ ಬೇರೆ ಮಾಡಲ್ಲ ಅನ್ನೋದು ಎಲ್ಲರ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು. ನಾನು ಇಲ್ಲ ಬೇರೆದೂ ಮಾಡ್ತೀನಿ ನಾನು ಅಂದರೆ ದೇ ವರ್ ನಾಟ್ ರೆಡಿ ಟು ಟೇಕ್ ಎ ಚಾನ್ಸ್. ಯಾಕೆಂದರೆ ಕಾಮಿಡಿ ಮಾಡೋರು ಯಾರಿಲ್ಲ, ಈ ಥರ ಫ್ಯಾಮಿಲಿ ಡ್ರಾಮಾ ಮಾಡೋರು ತುಂಬ ಜನ ಇದ್ದಾರೆ. ನಮಗೆ ಕಾಮಿಡಿ ಅವಶ್ಯಕತೆ ಇದ್ದಾಗ ನಿಮ್ಗೆ ಹೇಳ್ತೀವಿ, ಈ ಥರ ಹೇಳಿ ನನಗೆ ಎಲ್ಲೂ. ಆ್ಯಂಡ್ ಐ ಹ್ಯಾಡ್ ಎ ಫುಲ್ ಕಂಪ್ನಿ ರನ್ನಿಂಗ್, ಏನೋ ಸೋ ಮೆನಿ ಪೀಪಲ್ ಡಿಪೆಂಡಿಂಗ್ ಆನ್ ಅಸ್. ಇದು ತಿಂಗಳ ಕಳೀತಾ ಟೆನ್ಷನ್ ಸ್ಟಾರ್ಟ್ ಆಗೋಯಿತು. ಇಷ್ಟರ ಮಧ್ಯದಲ್ಲಿ ನಮಗೆ ನನ್ನ ಇನ್ಕಮ್ ಟ್ಯಾಕ್ಸ್ ರೇಡ್ ಎಲ್ಲ ಮಾಡಿಸ್ಬಿಟ್ಟಿದ್ರು. ಅದೇನೇನೋ ಕಾಂಪ್ಲಿಕೇಶನ್ ಆಗಿತ್ತು. ಸೊ ಈ ಪ್ರೋಸೆಸ್ಸಲ್ಲಿದ್ದಾಗ ಯಾವಾಗ ನನಗೆ ಈ ಅಪ್ರೂವಲ್ಗಳು ತೊಗೊಂಬರೋಕ್ಕಾಗಲಿಲ್ಲ,
ವಿ ಹ್ಯಾಡ್ ಟು ಕೈಂಡ್ ಆಫ್ ಪಾರ್ಟ್. ಸೊ ನೆಕ್ಸ್ಟ್ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಯ್ತು ನನಗೆ. ಆವಾಗ ಯಾರೋ ಹಿಂಗೆ ತಲೆ ತಿಂದರು, ಶುರು ಮಾಡಿಬಿಡು, ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ, ನೀನು ಬೊಂಬಾಟ್ ಭೋಜನ ಹೆಸರು ಹಂಗಿದೆ ಹಿಂಗಿದೆ ಅಂತ. ಸೊ ನಾನು, ನನ್ನ ಸ್ನೇಹಿತ ಒಬ್ಬ ಇದ್ದಾನೆ ಸತ್ಯಪ್ರಕಾಶ್ ಅಂತ, ಈಸ್ ಇನ್ ಅಮೇರಿಕಾ. ಅವನು, ನಾನು ದುಡ್ಡು ಕೊಡ್ತೀನಿ ಕೊಡ ನನಗೆ, ನೀನೇನೋ ಮಾಡೋದು ತಲೆ ಕೆಡಿಸ್ಕೊಬೇಡ ಅಂದ. ಸೊ ಹೀ ಫೈನಾನ್ಸ್ಡ್ ಮೀ. ಒಂದು ಬೇಸಿಕ್ ಇನಿಷಿಯಲ್ ಕೊಟ್ಟ, ನಾನು ಶುರು ಮಾಡಿಬಿಟ್ಟೆ. ಬಟ್ ನನಗೆ ಬಿಸ್ನೆಸ್ ಏನೂ ಗೊತ್ತೇ ಇಲ್ಲ. ನಾನು ಯಾವತ್ತೂ ಎಷ್ಟು ಸೇಲ್ ಆಯ್ತು ಇವತ್ತು ಅಂತ ಲೆಕ್ಕ ಬರೆದಿಡೋ ಅದಕ್ಕೆ ಎಲ್ಲಿದೆ. ನಾನು ಯಾರನ್ನ ಹ್ಯಾಡ್ ಟು ಹೈರ್ ಸಮ್ ಪೀಪಲ್ ಸೇಲ್ಸ್ ಮಾಡೋಕ್ಕೆ ಒಂದು ಟೀಮು. ಅದಕ್ಕೆ ಅಂದರೆ ತಿಂಗಳಿಗೆ ಒಂದು 9 ಲಕ್ಷ ರೂಪಾಯಿ ಸಂಬಳ ಕೊಡೋ ಅಷ್ಟು ದೊಡ್ಡ ಕಂಪ್ನಿ ಆಗೋಯ್ತು. ಇದು ಬಿಫೋರ್ ಲಾಂಚ್? ಹಾಂ. ಆಮೇಲೆ ಲಾಂಚ್ ಮಾಡಿದೆ. ಬರೀ ಲಾಂಚ್ಗೆ ಒಂದು ಈವೆಂಟ್ ಮಾಡಿದೆ, 10 ಲಕ್ಷ ಖರ್ಚು ಮಾಡಿದೆ ಆ ಈವೆಂಟ್ಗೆ. ಅಷ್ಟು ದೊಡ್ಡದಾಗಿ ಲಾಂಚ್ ಮಾಡಿದೆ. ಏನು ಬಿಗಿನಿಂಗಲ್ಲಿ ಸಖತ್ತಾಗಿ ಹೋಗ್ತು. ನಮಗೆ ಇದು ಅಂತ ಸೆಟ್ ಫುಲ್ ಫಿಕ್ಸ್ ಆಗ್ಬಿಟ್ಟು ನನಗೇನು ಇವಾಗೇನು ಬೇರೆ ಏನು ಪ್ರೊಡಕ್ಷನ್ ಏನೂ ಇಲ್ಲ. ಸೊ ಇದನ್ನೇ ಮಾಡೋದು ಅಂತ ಅಂದ್ಕೊಂಡು ಏನೋ ಮಾಡ್ತಾಯಿದ್ವಿ. ಮಧ್ಯದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಆ ಸಿನಿಮಾಗೂ ಇನ್ಸ್ಟೆಂಟ್ ಫುಡ್ಸಾ? ಇನ್ಸ್ಟೆಂಟ್ ಫುಡ್ಸು, ಆಮೇಲೆ ಮಿಕ್ಸಸ್ಸು, ಮಸಾಲಾಸು ಎಲ್ಲ, ಸ್ಪೈಸಸ್ ಎಲ್ಲ. ಅಂದರೆ ಇದರಿಂದ ಹಿಡಿದು ಸಾರಿನ ಪುಡಿಯಿಂದ ಹಿಡಿದು ಬಾದಾಮ್ ಪೌಡ್ರ್ ತನಕ ಎಲ್ಲ, ಅದೆಲ್ಲ ಮಾಡಿ ಸ್ಲೋಲಿ ಸೇಲ್ಸ್ ರೆಡ್ಯೂಸ್ ಆಗೋಕ್ಕೆ ಶುರುವಾಯಿತು. ನಾನು ಟು ಕೀಪ್ ದ ಕಂಪನಿ ಫ್ಲೋಟಿಂಗ್ ನಾನು ಸಾಲ ಮಾಡಿ ಸುಮಾರು ಒಂದು 2,70,00,000 ಲಾಸ್ಟ್. ಆಮೇಲೆ ನೋಡಿದ್ರೆ ಬಿಗ್ ಬಾಸ್ ಬಂತು. ನನ್ನ ತಲೆಯಲ್ಲಿ ಏನಂದರೆ, ಬಿಗ್ ಬಾಸ್ಗೆ ಹೋದರೆ ನಮ್ಮ ಸೇಲ್ಸ್ನವರೆಲ್ಲ, ಸರ್ ನೀವು ಟಿ ವಿನಲ್ಲಿದ್ದರೆ ಇಲ್ಲಿ ಸೇಲ್ ಆಗ್ಬಿಡುತ್ತೆ ಸರ್ ಅಂತೆಲ್ಲ ರೈಲಿಸ್ಬಿಟ್ರು ನನಗೆ. ನಾನು ಬಿಗ್ ಬಾಸ್ ಯಾವಾಗ ಬರಲ್ಲ ಅಂತಿದ್ದವನು ಒಪ್ಕೊಂಬಿಟ್ಟೆ ಬರ್ತೀನಿ ಅಂತ. ಸೀಸನ್ 5 ಬರ್ತೀನಿ ಅಂತ ಒಪ್ಕೊಂಬಿಟ್ಟೆ. ಸರಿ ನಿಮ್ಗೆ ಇಷ್ಟು ಪೇಮೆಂಟು ಅಷ್ಟು ಪೇಮೆಂಟು ಅಂತೆಲ್ಲ ಮಾತುಕತೆ ಆಯಿತು. ನನಗೆ ಪೇಮೆಂಟ್ ಕೊಡಬೇಡಿ, ಅದಕ್ಕೆ ಈಕ್ವಲ್ಲು ನನ್ನ ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ನಾನು. ಅಲ್ಲೂ ಅರ್ಥ ಆಯ್ತಾ ನಾನು ಹೇಳ್ತೀನಿ? ಗೊತ್ತಾಯ್ತು. ನನಗೆ ವಾರಕ್ಕೆ ಇಷ್ಟು ಬರುತ್ತೆ ಅಂದರೆ ಅಷ್ಟು ದುಡ್ಡಿಗೆ ಅಡ್ವರ್ಟೈಸ್ಮೆಂಟ್ ಹಾಕಿ ನೀವು ಅಂತ. ಸೊ ನಾನು ಇರೋ ಅಷ್ಟು ದಿವಸ ಅದು ಅಡ್ವರ್ಟೈಸ್ಮೆಂಟ್ ಬರಬೇಕು ಅಂತ. ಸೊ ನಮ್ಮಲ್ಲಿ ಸೇಲ್ಸ್ನವರು, ಸರ್ ನೀವೇ ಅಲ್ಲಿರ್ತೀರ, ನಿಮ್ಮದೇ ಆ್ಯಡ್ ಬರುತ್ತೆ, ಸೇಲ್ ಹಿಂಗಾಗತ್ತೆ ಸರ್ ಅಂತೆಲ್ಲ ಹೇಳ್ಬಿಟ್ರು. ನಾನು ಮಾರೋದೆ ಅದಕ್ಕೆ. ಸೊ ಐ ವೆಂಟ್ ಟು ಬಿಗ್ ಬಾಸ್. 50 ದಿವಸ ಇದ್ದೆ. ಬಿಗ್ ಬಾಸಿಂದ ಹೊರಗೆ ಬರೋ ಅಷ್ಟರಲ್ಲಿ ನೋಡಿದ್ರೆ 10 ಲಕ್ಷ ಸೇಲ್ಸ್ ಇದ್ದಿದ್ದು 1 ಲಕ್ಷಕ್ಕೆ ಇಳಿದೋಗಿತ್ತು. ನಾನು ಸೇಲ್ಸ್ ಹೆಡ್ ಇರ್ತಾರಲ್ಲ ಅವ್ರನ್ನ ಕರೆದು, ಏನಿದು ಹಿಂಗಾದರೆ ಹೆಂಗೆ, ನೀವು ಹೇಳಿದ್ರಿ ಅಂತ ನನ್ನಲ್ಲಿ ಹೋದೆ. ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ಅಡ್ವರ್ಟೈಸ್ಮೆಂಟಿಗೆ ಆಗಿದೆ, ನಂಗೆ 1 ಪೈಸಾ ಇಲ್ಲ ನನ್ನ ಹತ್ರ. ಈಗ ಬಂದು ನೋಡಿದ್ರೆ 1 ಲಕ್ಷಕ್ಕೆ ಇಳಿದೋಗಿದೆ, ಹೆಂಗಿದು ಅಂದರೆ, ಇಲ್ಲ ಸರ್ ಅದೇನೋ ಡಿಸ್ಟ್ರಿಬ್ಯೂಟ್ರ್ ಬಿಟ್ಟ, ಸೂಪರ್ ಸ್ಟಾಕಿಸ್ ಬಿಟ್ಟ, ಏನೋ ಕತೆ ಹೊಡೆದ್ರು. ಐ ವಾಂಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್, ಐ ವಾಂಟ್ ಎ ಪ್ಲ್ಯಾನ್ ಬಿ ಏನು ಅನ್ನೋದು ನಂಗೆ ಬೇಕು. ಐ ಗಿವ್ ಯು 1 hour ಅಂತ ಹೇಳಿದೆ. 1 hour ಆದಮೇಲೆ ಬಂದು ರಿಸೈನ್ಡ್. ಅವ್ನು ಕೆಲಸ ಬಿಟ್ಬಿಟ್ಟ, ರಿಸಿಗ್ನೇಷನ್ ಕೊಟ್ಬಿಟ್ಟ. ಏನು ಕೇಳ್ತೀರಾ? ನಾನು ಏನು ಕೇಳೋದು ಅವನಿಗೆ? ಏನೋ ಕತೆ ಹೊಡೆದ್ರು, ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಅದು ಇದ್ದು ಏನೋ ಹೊಡೆದ್ರು. ಹೀ ರಿಸೈನ್ಡ್ ಆ್ಯಂಡ್ ಲೆಫ್ಟ್. ಅವ್ರು ಹೋಗಿ 1 hourಗೆ ಟೋಟಲ್ ಸ್ಟಾಫ್ ಲೆಫ್ಟ್. ಟೋಟಲ್ ಸೇಲ್ಸ್ ಸ್ಟಾಫ್ ಅಷ್ಟು ಜನ, 30 ಜನ ಇದ್ದರು, ಎಲ್ಲರೂ ರೆಸಿಗ್ನೇಷನ್ ಕೊಟ್ಬಿಟ್ರು. ಐ ವಾಸ್ ಲೆಫ್ಟ್ ವಿತ್ ಮೈ ಅಕೌಂಟೆಂಟ್, ಮೈ ಪರ್ಸ್ನಲ್ ಅಸಿಸ್ಟೆಂಟ್ ಒಬ್ಬ ಇದ್ದ, ಪ್ರೊಡಕ್ಷನ್ ಅಸಿಸ್ಟೆಂಟು, ನಾನು 3 ಜನ ಇದ್ವಿ ಕಂಪ್ನಿನಲ್ಲಿ. ಎಲ್ಲ ಬಿಟ್ಟೊಟ್ಟು ಹೋದರು. ಅವತ್ತಿನ ದಿನಕ್ಕೆ ವಾಟ್ ಇಸ್ ದ ಮೈನಸ್ ಸರ್? 2.7 crores. ನಾನು ಆಮೇಲೆ ಏನೇನೋ ಸರ್ಕಸ್ ಮಾಡಿದೆ, ಅದನ್ನು ಮತ್ತೆ ರಿವೈವ್ ಮಾಡೋಕ್ಕೆ ಐ ಕುಡ್ ನಾಟ್ ಡೂ ಇಟ್. ಆ್ಯಂಡ್ ನನಗೆ ಫೈನಲಿ ಡಿಸೈಡ್ ಇದಾಗೋದಿಲ್ಲ, ವಿಲ್ ಸ್ಟಾಪ್ ಇಟ್ ಅಂದ್ಬಿಟ್ಟು ಐ ವೌಂಡ್ ಅಪ್ ಎವ್ರಿಥಿಂಗ್.
$2,70,00,000 ಮೈನಸಲ್ಲಿದ್ದ ನಾನು. ನಮ್ಮ ಮನೆ ಸೈಟ್ ಮಾರಿದ್ರಿ? ನನ್ನ ತೋಟ ಇತ್ತು, ತೋಟ ಮಾರ್ಬಿಡ್ಬೇಕು ಅಥವಾ ಮನೆ ಮಾರ್ಬಿಡ್ಬೇಕು, ಆ ಸಾಲ ತೀರಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ರಿಸೈನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ ಕಂಪನಿ. ಬಟ್ ಗಾಡ್ ಈಸ್ ಆನ್ ಮೈ ಸೈಡ್. ಇವತ್ತೆಲ್ಲ ವೈಂಡ್ ಅಪ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೊಂಬಾಟ್ ಭೋಜನ ಮಾಡ್ತೀರಾ ಅಂತ ಸುವರ್ಣದಿಂದ ಫೋನ್ ಬಂತು. ಇದೇ ಬೊಂಬಾಟ್ ಭೋಜನ 6 ವರ್ಷ ಆಯ್ತು ಇವಾಗ. ಬೈ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ವರ್ಕ್ ಡೇ ಆ್ಯಂಡ್ ನೈಟ್. 1500+ ಎಪಿಸೋಡ್ಸ್, 1750 ಎಪಿಸೋಡ್ಸ್ ಆಗೋಯ್ತು. ಬೈ ಗಾಡ್ಸ್ ಗ್ರೇಸ್ ಐ ಆಮ್ ಏಬಲ್ ಟು ಕ್ಲಿಯರ್ 80% ಆಫ್ ದಟ್ ಲೋನ್. ವೆರಿ ನೈಸ್. ಇಲ್ಲೇ ದುಡ್ದಿದ್ದೀನಿ. ಅಂದರೆ ಅಫ್ಕೋರ್ಸ್ ನಾನು ವರ್ಕೋಹಾಲಿಕ್. ನಾವು ಬೇರೆ ಯಾರ ಹತ್ರನೂ ಏನು ಬೇರೆ ಇಲ್ವಲ್ಲ. ಸೊ ನಾನೇನು ಮಾಡಿದೆ, ಕೆಲಸ ಮಾಡೋಣ, ಸಿಕ್ಕಿದೆಯಲ್ಲ ಇವಾಗ, ಇದನ್ನೇ ಮಾಡಿ ತೆಗಿಬೇಕು ದುಡ್ಡು, ಬೊಂಬಾಟ್ ಭೋಜನದಿಂದನೇ ತೆಗಿಬೇಕು ದುಡ್ಡು ಅಂತ ಡಿಸೈಡ್ ಮಾಡಿ ಹಗಲು ರಾತ್ರಿ ಕೆಲಸ ಮಾಡಿ. ಪ್ರೆಷರ್ ಏನಿರಲಿಲ್ವಾ ಸರ್? ಈಗ ಸತ್ಯಪ್ರಕಾಶ್ ಅವ್ರ ಕಡೆಯಿಂದ ಅಥವಾ ಬೇರೆ ಯಾರೋ ಕಡೆಯಿಂದ ಪ್ರೆಷರ್ ಇತ್ತು. ಬ್ಯಾಂಕ್ ಅದಕ್ಕೆ ಮಾರ್ಬಿಡ್ಬೇಕು ಅಂತಿದ್ದಿತ್ತು. ತೋಟ ಮಾರ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ. ನನ್ನ ಹೆಂಡ್ತಿ ತೋಟ ಮಾಡೋಕ್ಕೆ ರೆಡಿನೇ ಇರಲಿಲ್ಲ, ಮಾರಲೇಬಾರ್ದು ಅಂತ ಹೇಳಿದ್ಲು. ಸರಿ ಏನು ಮಾಡೋದು, ಕ್ಲೋಸ್ ಮಾಡಿ ಇನ್ನೇನಾದ್ರು ಮಾಡೋಣ. ಒಂದು ಸೈಟ್ ಇತ್ತು, ಒಂದು ಸೈಟ್ ಮಾರಿದೆ, ಒಂಚೂರು ಸಾಲ ತೀರಿಸಿದೆ. ಒಂದು ಮನೆ ಇತ್ತು, ಆ ಮನೆ ಮಾರಿದೆ, ಆ ಮನೆ ಒಂಚೂರು ಸಾಲ ತೀರಿಸಿದೆ. ಇನ್ನೂ ಸಾಲ ಇತ್ತು. ಆ್ಯಡ್ ಅಬೌಟ್ 1.7 1.8 crores ಇತ್ತು. ಆ ಟೈಮ್ಗೆ ಕ್ಲೋಸೇ ಮಾಡ್ಬಿಡೋಣ ಅಂತೆಲ್ಲ ಡಿಸೈಡ್ ಮಾಡಿದೆ. ಅಷ್ಟೊತ್ತಿಗೆ ಇದಾಯಿತು. ಗಾಡ್ ಈಸ್ ದೇರ್ ಆನ್ ಮೈ ಸೈಡ್. ಫಿನಿಕ್ಸ್ ಅಷ್ಟೇ. ಆ್ಯಂಡ್ ಐ ಆಮ್ ಸ್ಟಿಲ್ ರಾಕಿಂಗ್. ಆ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೆಂಗೆ ಸಿಕ್ತು ಸರ್? ಐ ಶುಡ್ ಥ್ಯಾಂಕ್ ಮೈ ವೈಫ್. ನನ್ನ ಹೆಂಡತಿ ಇವತ್ತಿಗೂ ನಂದು ₹1 ಖರ್ಚು ಅಂತ ಹೇಳಿದ್ರೆ ಆ ₹1 ಖರ್ಚನ್ನ ಕರೆಕ್ಟು ಸದುಪಯೋಗ ಆಗ್ತಾ ಇದೆಯಾ ಅಂತ ನೋಡೋದೇ ನನ್ನ ಹೆಂಡ್ತಿ. ಫೈನಾನ್ಸ್ ಮಿನಿಸ್ಟರ್ ಅವರೇ ಟೋಟಲ್. ನಾನೇನು ನೋಡ, ಅವಳೇ ಎಲ್ಲ ನೋಡ್ಕೊಳ್ಳೋದು. ಅವಳೇ ಇಷ್ಟು ಸಾಲ ತೀರೋ ಹಂಗೆ ಮಾಡಿದ್ದು ಅವಳೇ. ನಾನು ಬರೀ ಫಿಸಿಕಲ್ಲಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ದಟ್ ಈಸ್ ದ ಕೈಂಡ್ ಆಫ್ ಸಪೋರ್ಟ್. ಅಫ್ಕೋರ್ಸ್ ಐ ಮೀನ್ ಮೈ ಚಿಲ್ಡ್ರನ್ ವರ್ ವೆರಿ ಸಪೋರ್ಟಿವ್. ಬೇರೆ ಯಾರಿಗೂ ನನ್ನ ಸಮಸ್ಯೆಗಳೇನು ಹೇಳ್ಕೊಳ್ಳಿಲ್ಲ. ನನ್ನ ಅಣ್ಣ ತಮ್ಮಂದ್ರಿಗಾಗಲಿ, ನನ್ನ ತಂದೆ ತಾಯಿಗಾಗಲಿ, ನಮ್ಮ ತಂದೆ ಇರಲಿಲ್ಲ ಅಫ್ಕೋರ್ಸ್, ನಮ್ಮ ತಾಯಿಗಾಗಲಿ, ನನ್ನ ರಿಲೇಟಿವ್ಸ್ಗಾಗಲಿ ಯಾರಿಗೂ ನಾನು ಈ ಪ್ರಾಬ್ಲಮಲ್ಲಿದ್ದೀನಿ ಅಂತ ಏನೂ ಹೇಳ್ಕೊಳ್ಳೇ ಇಲ್ಲ. ದ ಓನ್ಲಿ ಪರ್ಸನ್ ಐ ಟೋಲ್ಡ್ ಅದರ್ ದೆನ್ ದಿಸ್ ವಾಸ್ ಸತ್ಯಪ್ರಕಾಶ್. ಸೊ ಸತ್ಯಪ್ರಕಾಶ್ ನಿನ್ಗೆ ಯಾವಾಗ ಆಗುತ್ತೋ ಅವಾಗ ಕೊಡೋ, ತಲೆ ಕೆಡಿಸ್ಕೋಬೇಡ ಅಂತ ಅವನು ಹೀ ಗೇವ್ ಮಿ ದಟ್ ಕಾನ್ಫಿಡೆನ್ಸ್. ಸೊ ಬೈ ಗಾಡ್ಸ್ ಗ್ರೇಸ್ ಮಾಡ್ತಾ ಇದ್ದೀನಿ. ಸರ್, ಒಂದು ಹಂತದಲ್ಲಿ ನಿಮ್ಮಲ್ಲಿ ಬಹಳ ದೊಡ್ಡ ದೈಹಿಕ ಬದಲಾವಣೆ ಆಯಿತು. ತುಂಬ ದಪ್ಪಾದ್ರಿ ಒಂದು ಟೈಮಲ್ಲಿ ನೀವು. ಅದು ಫಸ್ಟು 2006 ಬೊಂಬಾಟ್ ಭೋಜನ ಸ್ಟಾರ್ಟ್ ಮಾಡಿದ. ಆವಾಗ ವೆನ್ ಐ ಸ್ಟಾರ್ಟೆಡ್ ದ ಶೋ ಐ ವಾಸ್ 92 kgs. 6 years ಮಾಡಿದೆ. 6th year ಅಷ್ಟೊತ್ತಿಗೆ 108 kgs ಆಗ್ಬಿಟ್ಟಿದ್ದೆ. ಟೇಸ್ಟ್ ನೋಡಿ ತಿಂದು ಒಂದಿನ ನಾನೊಂದು ಸಿನಿಮಾ ಮಾಡಿದೆ ಸಾಯಿ ಪ್ರಕಾಶ್ದು, ಗೋಲ್ಮಾಲ್ ಸಂಸಾರ ಅಂತ. ಆ ಸಿನಿಮಾ ಆಯಿತು, ಸಿನಿಮಾ ರಿಲೀಸ್ ಆಯಿತು. ಸಾಯಿ ಪ್ರಕಾಶ್ ಅವರು, ನೀನು ಹೋಗಿ ನೋಡೋ ಥಿಯೇಟ್ರಲ್ಲಿ ನಿನ್ನ ರೋಲ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ನಾನು ತಾರಾ ಕಾಂಬಿನೇಷನ್ನು. ಸೊ ನಾನೇನು ಮಾಡಿದೆ, ಥಿಯೇಟ್ರಿಗೆ ಹೋದೆ. ಥಿಯೇಟ್ರ್ ನೋಡೋಣ ಅಂತ ಹೋದೆ. ಎದುರುಗಡೆ ಒಂದು ಫ್ಯಾಮಿಲಿ ಕೂತಿದ್ದು, ಅಪ್ಪ, ಅಮ್ಮ, ಮಗ ಒಂದು 10 ವರ್ಷ ಇರ್ಬೋದು, 11 ವರ್ಷ ಇರ್ಬೋದು ಆ ಹುಡುಗನಿಗೆ. ನಾನು ಸ್ಕ್ರೀನ್ ಮೇಲೆ ಬಂದೆ. ತಕ್ಷಣ ಈ ಮಗು ಅಮ್ಮಂಗೆ, ಅಮ್ಮ ಸೀಕೆ ಇದು ಬೊಂಬಾಟ್ ಭೋಜನ ಅಂಕಲ್ಲು ಆ್ಯಕ್ಟಿಂಗೂ ಮಾಡ್ತಾರೆ ಅಂತ. ನಂಗೆ ಚಳ್ಳು ಅಂತ ತಲೆಗೆ ಹೊಡಿತು ನನಗೆ. ಹಿಂದೆ 92 ಮಾಡಿದಾಗ ಏನಾಗಿತ್ತು ಅದೇ ಅನುಭವ. ಅಂದರೆ ಆ 10 ವರ್ಷದ ಮಕ್ಕಳಿಗೆ ನಾನು ಆ್ಯಕ್ಟ್ರ್ ಅನ್ನೋದೇ ಗೊತ್ತಿಲ್ಲ. ದೇ ಥಿಂಕ್ ನಾನೊಬ್ಬ ಅಡುಗೆಯವನು ಅಂತ. ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ಹೋಗಿ ಪ್ರೋಗ್ರಾಮ್ ಸ್ಟಾಪ್ ಮಾಡ್ತೀನಿ ಅಂದ್ಬಿಟ್ಟೆ ಚಾನಲಲ್ಲಿ. ಸೂಪರ್ ಡೂಪರ್ ಹಿಟ್ ಪ್ರೋಗ್ರಾಮ್ ಅದು. ಅಂದರೆ ಇಟ್ ವಾಸ್ ದ ಚಾನಲ್ ರನ್ನರ್. ಅಂಥ ಪ್ರೋಗ್ರಾಮ್ನ ನಾನು ಮಾಡಲ್ಲ ಅಂತ ನಿಲ್ಲಿಸ್ಬಿಟ್ಟು
ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದಟ್ ಅಡುಗೆ ಅವನ ಇಮೇಜು. ಸೊ ಐ ರಿಡ್ಯೂಸ್ 32 kgs. ಅಲ್ಲಿವರೆಗೂ ಟಿ ವಿನಲ್ಲಿ ಕಾಣಿಸ್ಕೊಳ್ಳಿಲ್ಲ. 32 ವರ್ಷ ಹಿಡಿತು. 32 kg ಇಳಿಸ್ದೆ. ಇಳಿಸಿ ಐ ಕೇಮ್ ಬ್ಯಾಕ್ ಆನ್ ಒನ್ ಡ್ಯಾನ್ಸ್ ಪ್ರೋಗ್ರಾಮ್, ಹೌದು, ಡ್ಯಾನ್ಸಿಂಗ್ ಸ್ಟಾರ್ ಅಂತ. ಕರೆಕ್ಟ್. ಈ ಟಿ ವಿ ಕಲರ್ಸಲ್ಲಿ ಬಂತು. ಡ್ಯಾನ್ಸಿಂಗ್ ಸ್ಟಾರಲ್ಲಿ ಆ್ಯಸ್ ಎ ಒನ್ ಆಫ್ ದಿ ಪಾರ್ಟಿಸಿಪೆಂಟ್ ಎಂಟ್ರಿ ಕೊಟ್ಟೆ. ಸಣ್ಣಗಾಗಿದ್ದೆ ಅಷ್ಟು. ಕರೆಕ್ಟ್ ಕರೆಕ್ಟ್. ನಿಮ್ಮ ಪ್ರೊಮೋ ಶೂಟ್ ಎಲ್ಲ ಸಿಲ್ವರ್ ಕಲರ್ ಡ್ರೆಸ್ಸಲ್ಲಿ. ಸೊ ಹಂಗೆ ಸಣ್ಣ ಆದೆ. ಬಟ್ ಆದ್ರೂ ಜನಕ್ಕೆ ನನ್ನ ಅಡುಗೆ ಮರ್ತೇ ಇಲ್ಲ. ಸರ್ ಯಾಕೆ ಸರ್ ಬೊಂಬಾಟ್ ಭೋಜನ ಅನ್ನಿಸ್ಬಿಟ್ರಿ ಸರ್, ಸಖತ್ತಾಗಿದೆ ಅಡುಗೆ ಮಾಡ್ತೀರಾ ಸರ್, ನಾವು ಇವತ್ತಿಗೂ ನಿಮ್ಮ ರೆಸಿಪಿ ಇನ್ನೂ ಅದೇ ಹೇಳ್ತಾ ಇದ್ದಾರೆ. ನಾನು ಇದೇನೇ ಇದು ನನಗೆ ಆವಾಗ ನನಗೆ ಅದೇ ಸತ್ಯಪ್ರಕಾಶ್ ಅವನಿಗೆ ಹೇಳಿದೆ, ಏನಾಯಿತು ನನ್ನ ಹಣೆ ಬರಲ್ಲ, ನಾನು ಸಣ್ಣ ಆದ್ರೂ ಇನ್ನೂ ಅಡುಗೆ ಅಂತಾರಲ್ಲ ಅವರು, ನೀನೇನಕ್ಕೆ ಇಂಡಸ್ಟ್ರಿಗೆ ಬಂದೆ, ನೀವು ಬಂದಿರೋದೇ ಜನ ಗುರುತಿಡಿಬೇಕು ಅಂತ. ಕರೆಕ್ಟ್. ಅವರು ನಿನ್ನನ್ನು ಅಡುಗೆ ಒಂಥರ ಗುರುತಿಡಿದ್ರೆ ನೀ ಅದನ್ನೇ ಮಾಡಬೇಕು, ನೀ ಅದು ಬಿಟ್ಬಿಟ್ಟು ಬೇರೆ ಯಾರೋ ಮಾಡ್ತೀನಿ ಅಂತ ಹೋಗ್ತೀವಿ, ಅದೇ ನೀನು ಮಾಡ್ತಿರೋದು ತಪ್ಪು ಅಂದ. ಆವಾಗ ಒಂದು ಗ್ರೇಟ್ ಟ್ರೂತ್ ಡಾನ್ ಆಯ್ತು, ನಂಗೆ ರಿಯಲೈಸೇಷನ್ ಆಯಿತು. ಜನ ಅದನ್ನೇ ಇಷ್ಟಪಡ್ತಾರೆ, ನಾ ಅದನ್ನೇ ಮಾಡಬೇಕು ಅಂತ. ಕರೆಕ್ಟಾಗಿ ಆ ಟೈಮ್ಗೆ ಕಲರ್ಸಲ್ಲಿ ಅಡುಗೆ ಕಾರ್ಯಕ್ರಮ ಮಾಡಿ ಅಂತ ಕೇಳಿದ್ರು. ಸೊ ನಾನು ಕಲರ್ಸ್ಗೆ ಆವಾಗ ಭೋಜನ ಪ್ರಿಯ ಅಂತ ಒಂದು ಶೋ ಮಾಡಿದೆ. ಅಲ್ಲಿಂದ ಮತ್ತೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಕಂಟಿನ್ಯೂ ಆಯಿತು, ಇಲ್ಲಿವರೆಗೂ ನಡ್ಕೊಂಬಂದಿದ್ದೆ. ಈಗ ಕೈ ಸೌಟೇ ಬಿಟ್ಟಿಲ್ಲ, ನಾನು ಕೈ ಹಿಡ್ದಿದ್ದೆ ಫುಡ್.